ನಾನೀಗ ವಿಶೇಷವಾಗಿ ಡಾಕ್ಟರ್ ಗುರುರಾಜ್ ಕರ್ಸಿಂಗ್ ಸರ್ ಈ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಬೇಕು. ಶಿಕ್ಷಣ ತಜ್ಞರಾಗಿ ಕರ್ನಾಟಕ ಪ್ಲೀಸ್ ಸರ್. ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯಪರ್ಯಂತ ಒಂದೇ ಗುರು ಪರಂಪರಾ. ವೇದಿಕೆ ಮೇಲಿರುವಂಥ ಸಭೆಯಲ್ಲಿರುವಂಥ ಎಲ್ಲ ಸಹೋದರಿಗೆ ನಮಸ್ಕಾರ. ಜಗತ್ತಿನಲ್ಲಿ ವಿದ್ವಾಂಸರೆಲ್ಲ ವಿಚಾರ ಮಾಡ್ತಾರೆ, ಎರಡು ಥರದ ಚಿಂತಕರಿದ್ದಾರೆ ಅಂತ ಪ್ರಪಂಚದಲ್ಲಿ. ಅತ್ಯದ್ಭುತವಾದಂತಹ ಚಿಂತಕರಲ್ಲಿ ಎರಡು ಬಗೆಗಳು ಅಂತ. ಮೊದಲನೇದವರು ಸಕಲ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ವೇದಾಂತಗಳ ದರ್ಶನಗಳನ್ನು ಮಾಡಿಕೊಂಡು ಆಳುವನ್ನು ತಿಳಿಸ್ತಾ ಎಷ್ಟು ಆಳಕ್ಕೆ ಹೋಗ್ಬಿಡ್ತಾರೆ ಅಂದರೆ ಸಮಾಜದಿಂದ ದೂರ ಹೋಗ್ಬಿಡ್ತಾರೆ. ಮೊದಲೇ ಕೆಟಗರಿಗಳು ಅವರು ಜ್ಞಾನ ಸೃಷ್ಟಿ ಮಾಡಿಕೊಂಡೇ ಇರೋರು. ಹಾಗೆ ಎರಡನೇವರು ಎಲ್ಲ ಶಾಸ್ತ್ರಗಳ ದರ್ಶನಕ್ಕೆ ಆಳಕ್ಕೆ ಇಳಿತಾ ತಮ್ಮ ಸುತ್ತಮುತ್ತ ಇರುವಂತಹ ಜನರ ನೋವುಗಳನ್ನು, ಕಷ್ಟಗಳನ್ನು, ಅವರಿರುವಂಥ ವಿಚಾರಗಳನ್ನು ತಿಳಿತಾ ಅವರ ಬದುಕಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅವರ ವಿಚಾರಗಳನ್ನು ಪರಿಹಾರ ರೂಪವಾಗಿ ಕೊಡ್ತಾರೆ. ಅದು ಎಷ್ಟೋ ಶತಮಾನಗಳವರೆಗೆ ಉಳ್ಕೊಂಡು ಹೋಗ್ತಾರೆ. ಅಂಥ ಎರಡನೇ ಅತ್ಯದ್ಭುತವಾದಂಥ ಚಿಂತಕರಲ್ಲಿ ಶ್ರೀ ಶಂಕರಾಚಾರ್ಯ ಮತ್ತು ಮೊದಲೇರು. ಯಾವಾಗಲೂ ಸನ್ಯಾಸ ಅಂದರೆ ಸಮಾಜದಿಂದ ವಿಮುಖ ಆಗುವುದಲ್ಲ ಅಂತ ತೋರಿಸಿದ್ರು. ದೊಡ್ಡ ಕೆಲಸ ಮಾಡಿದ್ರು. ನಾನು ಕೆಲವೊಂದನ್ನು ಮಾತ್ರ ಹೇಳೋ ಸಾಧ್ಯ. ಅವರ ಬದುಕಿನ ಔನ್ನತ್ಯವನ್ನು ಹೇಳೋದಕ್ಕೆ ಯಾವ ಭಾಷೆಯೂ ಸಾಲೋದಿಲ್ಲ, ಯಾವ ಮಾತು ಸಾಲೋದಿಲ್ಲ. ಯಾಕಂದರೆ ಎಲ್ಲವನ್ನೂ ಮೀರಿದಂಥ ಬದುಕು ಅವರು. ಕಲ್ಪನೆ ಮಾಡ್ಕೋಬೇಕು, 1300 ವರ್ಷಗಳ ಹಿಂದೆ. ಈಗ ನನಗೆ 100 ವರ್ಷದಿಂದ ಇದ್ದವರು ನೆನಪಿನ ಹೆಸರು. 1300 ವರ್ಷಗಳಿಂದ ಇದ್ದಂತಹ ಒಂದು ಚೈತನ್ಯ ಇದ್ದದ್ದು ಭೌತಿಕವಾಗಿ 32 ವರ್ಷ ಮಾತ್ರ. ಎಷ್ಟೋ ಜನಕ್ಕೆ 32 ವರ್ಷಕ್ಕೆ ಅಪ್ಲಿಕೇಶನ್ ಬರೆಯಬಹುದು. ಅಂತಂದರೆ ಬ್ರಹ್ಮಸೂತ್ರದ ಮೇಲೆ ವ್ಯಾಖ್ಯೆ ಬರಿತೀವಿ, ಭಗವದ್ಗೀತೆ ಮೇಲೆ ವ್ಯಾಖ್ಯೆ ಬರಿತೀವಿ ಅಂದರೆ ಏನು ಅದ್ಭುತ ಕೆಲಸ ಅಲ್ವ. ಹುಟ್ಟಿದ್ದು ಕೇರಳ ಕಾರಣಿಯಲ್ಲಿ ನಮ್ಮೂರಿಗೆ ಬ್ರಾಹ್ಮಣರ ಮನೆಯೊಳಗೆ ಬಾಲ್ಯದನ್ನೇ ಸನ್ಯಾಸ, ಗೌಡಪಾದ ಶಿಷ್ಯರಾದಂತಹ ಗೋವಿಂದ ಭಗವತ್ಪಾದರ ಕ್ರಮ ಸನ್ಯಾಸ ಶಿಷ್ಯತ್ವ ತಗೊಂಡು ಪ್ರಶ್ನಾನುತ್ತರಗಳ ಮೇಲೆ ಭಾಷೆ ಬರೆದದ್ದು, ಅದ್ವೈತ ಸಿದ್ಧಾಂತದ ಸ್ಥಾಪನೆ ಮಾಡಿದ್ದು. ಇದಕ್ಕಿಂತ ಹೆಚ್ಚಾಗಿ ನಂಬಲಿಕ್ಕೆ ಆಗುವುದಿಲ್ಲ ಇವತ್ತು ಅಖಂಡ ಭಾರತದ ಪರ್ಯಟನೆ ಮಾಡಿದ್ದು, ವೈದಿಕ ಧರ್ಮದ ಪೂರ್ವ ಪ್ರತಿಷ್ಠಾಪನೆ ಮಾಡಿದ್ದು, 4 ಅಮ್ನಾಯಿ ಪೀಠಗಳನ್ನು ಸ್ಥಾಪನೆ ಮಾಡಿದ್ದು. ಇವೆಲ್ಲ 32 ವರ್ಷದಲ್ಲಿ ಅಂತ ನಂಬೋಕೆ ಸಾಧ್ಯ ಇಲ್ಲ. ಅದು ಶಂಕರನ ಅವತಾರ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಭಗವಾನ್ ಶಂಕರನ ಅವತಾರವೇ ಆಗಬಹುದು. ಮನುಷ್ಯ ಮಾತ್ರದಲ್ಲಿ ಆಗೋದಲ್ಲ ಅಂತ ನನ್ನ ಅನಿಸಿಕೆ. ಕೆಲವೊಂದು ಮಾತ್ರ ಹೇಳಬೇಕಾಗ್ತಿದ್ದೀನಿ ನಾನು ಇರೋ ಟೈಮಲ್ಲಿ. 5 ವರ್ಷದ ಬಾಲಕ ಶಂಕರ ತಂದೆ ನದಿಯಲ್ಲಿ ಸ್ನಾನ ಮಾಡಿಕೊಳ್ಳೋದನ್ನು ನೋಡಿದ. ಶಿವಗುರು ಬಂದರು, ಪೂಜೆ ಮಾಡಿ ದೀರ್ಘದಂಡ ನಮಸ್ಕಾರ ಮಾಡಿದ್ರು, ಹೇಳಿಲ್ಲ. ಸುತ್ತರ ದುಃಖದ ಆನಂದನಾದಾಗ ಪುಟ್ಟ ಶಂಕರ ಕೇಳ್ತಾನೆ, ಅಪ್ಪನಿಗೆ ಏನಾಯಿತು? ಅವ್ರು ಹೋದ್ರಪ್ಪ, ಮರಳಿ ಬರೋಕ್ಕಾಗೋದಿಲ್ಲ, ಮರಳಿ ಬರೋದಿಲ್ಲ. ಹಾಗಾದ್ರೆ ಏನು? ಅದು ಸಾವಪ್ಪ, ಅದು ಯಾರಪ್ಪ ಬಿಟ್ಟದಲ್ಲ ಅಂತ. ಆ ಶಂಕರರು ತಾಯಿಯನ್ನು ಕೇಳ್ತಾರೆ, ಅಮ್ಮ ಹುಟ್ಟಿದವರೆಲ್ಲ ಸಾಯಬೇಕಾ? ಹೌದಪ್ಪ, ಯಾವ ತಪ್ಪಿಕೊಳ್ಳೋಕೆ ಸಾಧ್ಯ ಇಲ್ಲ, ಸಾವಿಲ್ಲ ಅಂತ ಅಮ್ಮ ಹೇಳ್ತಾರೆ. ಆ ಪ್ರಶ್ನೆ ಬರೋದಂತ ಒಂದು 5 ವರ್ಷ ಬರುವಂಥ ಪ್ರಶ್ನೆ. ಸಾಯೋದ ನಿಶ್ಚಯ ಆಗಿದ್ರೆ ನಾವು ಬಂಧುವೆ ಆಗಿವೆ, ಸಾಯೋದ ಖಾತ್ರಿ ಆಗಿದ್ರೆ ಬಂಧುವೆ ಯಾಕೆ? ಬರೋದಕ್ಕೆ ಉದ್ದೇಶ ಇರಬೇಕಲ್ಲ. ಈ ಹುಟ್ಟು ಸಾವಿರದಲ್ಲಿ ಏನಾದರೂ ಅರ್ಥ ಇದೆಯಾ? ನಾವು ಎಲ್ಲಿಂದ ಬಂದ್ವಿ, ಎಲ್ಲಿ ಹೋಗ್ತೀವಿ? ಗೊತ್ತಾಗ ನಾನು ಯಾರು, ಎಲ್ಲಿ ಬಂದೆ, ಯಾಕೆ ಬಂದೆ ಇಲ್ಲಿ? ಈ ಪ್ರಶ್ನೆಗೆ ನಮಗೆ 60 ವರ್ಷಕ್ಕೂ ಬರಲ್ಲ. ಅದು 5 ವರ್ಷಕ್ಕೆ ಆ ಪ್ರಶ್ನೆ ಬಂದಿದೆ. ಯಾಕೆ ಬಂದ್ವಿ ಈ ಜಗತ್ತಿಗೆ? ಏನೋ ಸಾಧನೆ ಮಾಡಿಕೊಂಡು ಮರಿಬೇಕಲ್ಲ ಅಂತ ತಿಳಿಬೇಕು ಅಂತ ಹೇಳ್ತಾರೆ. ಪುಟ್ಟ ಬ್ರಹ್ಮಚಾರಿ ಹುಡುಗ ಭಿಕ್ಷೆ ಬಂದು ಮನೆ ಮುಂದೆ ಭಿಕ್ಷೆ ಬೇಡ್ತಾರೆ. ಒಬ್ಬ ಮಹಿಳೆ ಬರ್ತಾರೆ, ವೃದ್ಧ ಮಹಿಳೆ ಬಂದು ಈ ಪುಟ್ಟ ಸುಂದರ ಮಗು ನೋಡ್ತಾಳೆ. ಮಗು ನನ್ನ ಮರಿಮಗನ ವಯಸ್ಸು, ಮಗು ನಮ್ಮ ಮನೆಯಲ್ಲಿ ಬೇಡಬಾರ್ದಪ್ಪ, ನೀನು ನಾವೆಲ್ಲ ಶೂದ್ರರು, ನಮ್ಮ ಕಡೆ ಭಿಕ್ಷೆ ಬೇಡಬಾರದು ಅಂತ. ಆಗ ಕೇಳುವಂಥ ಪ್ರಶ್ನೆ, ತಾಯಿ ನಿಮ್ಮಿಂದ ನಾವು ಬೆಳೆದ ದವಸ ಧಾನ್ಯ ತರಕಾರಿ ತಗೊಳ್ಳೋದಾದರೆ ಭಿಕ್ಷೆ ಯಾಕೆ ತಗೋಬಾರದು? ಆಗ ತಾಯಿ ಕೇಳ್ತಾಳೆ, ನೋಡಪ್ಪ ಮಗು, ನನಗೇನು ಉತ್ತರ ಕೊಡಬೇಕು ಅಂತ ಆಗಿಲ್ಲ, ನಾನು ಕೊಡ್ಬೋದಾದ ಪ್ರೀತಿ ಮಾತ್ರ ಕೊಡ್ಬೋದು, ಅದಕ್ಕಿಂತ ಹೆಚ್ಚಿಗೆ ಕೊಡೋಕ್ಕಾಗಲ್ಲ.
ಮನಸ್ಸು ಆ ಮಾತು ಮಗುವಿನ ಮನಸ್ಸು ಗಟ್ಟಿಯಾಗಿ ಕೂತ್ಕೊಳ್ತು. ಇನ್ನೊಂದು ಮನೆ ಮುಂದೆ ಹೋಗಿ ಇದೇ ಥರ ಬೆಳ್ಕೊಂಡಾಗ ಹೋಗಿ ಭಿಕ್ಷಾಂತಿ ಅಂದಾಗ ಅತ್ಯಂತ ಬಡವರ ಮನೆ, ಅವೆಲ್ಲ ಗೊತ್ತಿರುವಂಥ ಕಥೆ. ನಾನು ಹೇಳ್ತೀನಿ, 2 ದೃಷ್ಟಿಯಿಂದ ನೋಡ್ಬೋದಿದೆ. ನಾನು ಮನೆಯಲ್ಲಿ ಏನಿಲ್ಲ, ಮಗು ನಿಂತಿದೆ ಮುಂದೆ, ಇಲ್ಲ ಅನ್ನೋಕ್ಕಾಗಲ್ಲ. ಮನೆಯಲ್ಲಿ ಹುಡುಕಾಡ್ತಾ ಸಿಕ್ಕಿದ್ದು 4 ಒಣಗಿದ ನೆಲ್ಲಿಕಾಯಿಗಳು ಮಾತ್ರ ಸಿಕ್ಕಿದೆ. ಅದನ್ನು ಕೊಟ್ಟಲ್ಲ, ಇಷ್ಟಪ್ಪ ನನ್ನ ಕಡೆ ಇರೋದು, ಇದು ಬಿಟ್ಟರೆ ಏನೂ ಇಲ್ಲ ಮಗು ಅಂತ ಹೇಳ್ತಾರೆ. ಆಗ ಶಂಕರಾಚಾರ್ಯ ಹೇಳ್ತಾರೆ, ಅಮ್ಮ ಬಡತನ ಸಿರಿತನ ಶಾಶ್ವತಲ್ಲ, ನಾನು ಸ್ತೋತ್ರ ಹೇಳಿಕೊಡ್ತೇನೆ ನಿನಗೆ, ಈ ಲಕ್ಷ್ಮೀ ಸ್ತೋತ್ರನ ಭಕ್ತಿಯಿಂದ ಹೇಳು ದಿನ ಅಂತೇಳಿ ಅಂಗಂ ಹರೇ ಪೂರ್ಣ ಮಂಗಲ ಭಾಷೆಯಲ್ಲಿ ಆ ಶ್ಲೋಕ ಹೇಳು. ಇದು 2 ರೀತಿಯಿಂದ ನೋಡ್ಬೋದು. ನಾನು ಪವಾಡಗಳನ್ನೇ ನೋಡಬೇಕು ಅನ್ನೋದಾದ್ರೆ ಅವ್ರು ಹೇಳಿದ ತಕ್ಷಣ ಬಂಗಾರದ ನೆಲ್ಲಿಕಾಯಿಗಳು ಬಿದ್ದು ಅಂತ ಒಂದು ಭಾಗ. ಇನ್ನೊಂದು ದೃಷ್ಟಿಯಿಂದ ನೋಡಬಹುದು, ಪವಾಡವನ್ನು ಬಿಟ್ಟು ನೋಡೋದಾದ್ರೆ ಆ ಮಂತ್ರವನ್ನು ಆಕೆ ಶ್ರದ್ಧೆಯಿಂದ ಪಡಿಸಿದ್ದು. ಯಾವ ಮಂತ್ರಗಳನ್ನು ನಾವು ಪಠಿಸ್ತೀವೋ ನಮ್ಮಲ್ಲಿ ಆತ್ಮವಿಶ್ವಾಸ ಹುಟ್ಟಿಸುತ್ತೆ. ಗಮನಿಸಿರ್ಬೇಕು, ಈ ಮಂತ್ರ ಅಂದ್ರೆ ಒಳ್ಳೇದಾಗುತ್ತೆ ಅಂತ. ಈ ಸಣ್ಣ ಅಂತ ಹೇಳಿದ್ರೆ ಕ್ರಿಕೆಟಲ್ಲಿ ಕೂಡ ಹಾಗೆ ಮಲೆನಾಡು ಒಳಗೆ ಇಟ್ಟೋದ್ರೆ ರಾತ್ರಿ ಎಡಗಾಲಿ ಔಟ್ ಆಗ್ತೀನಿ ನೋಡ್ತಾರೆ, ನೋಡಿದ್ದೀವಿ. ಹೋದ ತಕ್ಷಣ ಸೂರ್ಯ ನೋಡೋರಿದ್ದಾರೆ, ಅದು ಮನಸ್ಸಿಗೆ ಗೊತ್ತಿದೆ, ಆತ್ಮವಿಶ್ವಾಸ ಕೊಡ್ತಾರೆ, ಮತ್ತೊಂದೇನೇನು. ಹಾಗೆ ಮಂತ್ರ ಆತ್ಮವಿಶ್ವಾಸ ಕೊಟ್ಟು ಬರಬರ್ತಾ ಆಕೆ ಮನೆ ಬಡತನ ಹೋಗ್ಬಿಡ್ತು. ಬಡತನ ಹೋಗಿ ಮತ್ತೆ ಸಂಪತ್ತು ವೃದ್ಧಿ ಆಯಿತು. ಅದಕ್ಕೆ ಕನಕಧಾರ ಸ್ತೋತ್ರ ಅಂತ ಹೇಳುವಂಥ ಇನ್ನೊಂದು ಬಹಳ ಮುಖ್ಯವಾದಂಥ ಪ್ರಸಂಗ, ಅದು ನಾನು ಹೇಳಬೇಕು. ತಾಯಿ ಜೊತೆಗೆ ನದಿಗೆ ಹೋದದ್ದು ಶಂಕರ, ಎಲ್ಲರೂ ಗೊತ್ತಿರುವಂಥ ಕಡೆ ಇದೆ. ಅಲ್ಲಿ ಹೋದಾಗ ಶಂಕರ ಕೂಗ್ತಾರೆ, ಅಮ್ಮ ಹೇಳ್ತಾರೆ, ಅಮ್ಮ ಮೊಸಳೆ ನನ್ನ ಕಾಲು ಹಿಡ್ಕೊಂಡಿದೆ, ಅದು ತಿಂದ್ಬಿಡುತ್ತಂತೆ, ನಾನು ಸನ್ಯಾಸ ತಗೊಂಡ್ರೆ ಬಿಡ್ತೀನಿ ಅಂತ ಹೇಳ್ತದೆ. ಅದು ಬೇಗ ನಾನು ಸನ್ಯಾಸ ಕೊಟ್ಬಿಡು ಅಂತ. ಮೊಸಳೆಗೆ ಅವತ್ತು ಮಾತಾಡೋಕೆ ಬರ್ತಿರಲಿಲ್ಲ, ಇವತ್ತು ಬರಲ್ಲ. ಮಕರ ಅಂದ್ರೆ ಸಾವು ಅಂತ ಅರ್ಥ. 5 ವರ್ಷ ಹುಡುಗ ಕಂಡಿದ್ದಾನೆ, ಅಪ್ಪ ಬಂದು ತಿರ್ಕೊಂಡ್ಬಿಟ್ರು, ಮಾಯ ಹಾಕೊಂಡ್ಬಿಟ್ರು. ಇಲ್ಲ ನಮ್ಮ ಕಡೆಗೆ ಸಾವು ಯಾರನ್ನು ಬಿಡಲ್ಲ ಅಂತ ಅಮ್ಮ ಹೇಳಿದ್ದಾರೆ. ಅಂದ್ರೆ ಹುಟ್ಟಿದ ತಕ್ಷಣ ನಮ್ಮ ಕಾಲನ್ನ ಸಾವು ಹಿಡ್ಕೊಂಡಿದೆ. ಹುಟ್ಟಿದ ತಕ್ಷಣ ಸಾವು ನಮ್ಮ ಕಾಲನ್ನು ಹಿಡ್ಕೊಂಡಿದೆ. ಯಾವಾಗ ಹೋಗಿ ಬಿಡುತ್ತೆ ಅಂತ ಗೊತ್ತಿಲ್ಲ ನನಗೆ. ಆದ್ರೆ ಸಾವು ನನ್ನ ತಗೊಳ್ಳೋದ್ರೊಳಗೆ ಏನಾದರೂ ಅರ್ಥ ಮಾಡ್ಕೋಬೇಕು, ಜಗತ್ತನ್ನ ಸತ್ಯ ಅರ್ಥ ಮಾಡ್ಕೋಬೇಕು. ಅದು ಏನು ಪ್ರಚಂಡ, ಅದು ಹೇಳಕ್ಕೆ ಸಾಧ್ಯ ಇಲ್ಲ, ಆ ಪದ ಹೇಳಕ್ಕೆ ಸಾಧ್ಯ ಇಲ್ಲ. ನೋಡಿ, ನಾನು ಸಾಯೋದು ಗ್ಯಾರಂಟಿ, ಕಾಲು ಹಿಡ್ಕೊಂಡ್ಬಿಟ್ಟಿದ್ದೆ ನಾನು ಸಾವು. ಅದು ಯಾವಾಗ ಮುಗ್ತಾರೆ ಅಂತ ಗೊತ್ತಿಲ್ಲ. ನುಂಗೋದ್ರೊಳಗೆ ಬದುಕಿನ ಸತ್ಯವನ್ನು ತಿಳ್ಕೋಬೇಕಮ್ಮ, ನಾನು ಸನ್ಯಾಸ ಕೊಡೋದು. ತಾಯಿ ಗೊತ್ತು, ಮಗ ಹಠಮಾರಿ ಹಿಡಿದು ಮಾಡ್ತಾನೆ, ಸಾಧಿಸ್ತಾನೆ. ಅಲ್ಲಿ ಮಾಡಬಹುದು. 5 ವರ್ಷದ ಮಗ ಅಲ್ಲೇ ಸನ್ಯಾಸ ತಗೊಂಡು ತಾನಾಗಿ ತಗೊಂಡು ಬಂದು ಹೊರಬಂದು ಹೊರಡ್ಬಿಡ್ತೀನಿ ಅಂತ ಹೊರಡ್ತಾನೆ. ಇದು ಆಶ್ಚರ್ಯ ಅನಿಸುತ್ತೆ. ಆ ಸಣ್ಣ ವಯಸ್ಸಿಗೆ ಅಂತ ಬರುವಂಥ ಮಾತಿದೆಯಲ್ಲ. ಅಲ್ಲಿಂದ ಹೊರಟಂತವನು ಗೋವಿಂದ ಭಗವತ್ಪಾದರಿಂದ ಸನ್ಯಾಸ ದೀಕ್ಷೆ ಪಡ್ಕೊಂಡು ಕಾಶಿಗೆ ಬರ್ತಾರೆ. ಕೆಲವು ಕಡೆಗಳಲ್ಲಿ ಮಾತು ಹೇಳ್ಬೇಕು ನಾನು, ಯಾಕೆ ರಿಲೆವೆಂಟ್ ಆಗ್ತಾವ. ಒಂದು ಮುಖ್ಯ ವಿಷಯ ಹೇಳ್ತೀನಿ. ಅಲ್ಲಿ ಹೇಳಿದ್ರೆ 100 ವರ್ಷ ಹಿಂದಿದ್ದವ್ರು ನೆನಪಿಲ್ಲ, 1300 ವರ್ಷ ಇದ್ದಂಥ ಶಂಕರ್ ಯಾಕೆ ನೆನಪಿದ್ದಾರೆ ಅಂದರೆ ಅವರ ಮಾತು ಇವತ್ತಿಗೂ ಪ್ರಸ್ತುತ ಆಗಿದ್ದಾರೆ. ಯಾವತ್ತು ಪ್ರಸ್ತುತತೆ ಕಳ್ಕೊಳ್ತೀವೋ ತಾವು ಗಮನಿಸಿ. ಎಂದಿನ ಭಗವದ್ಗೀತೆಯಲ್ಲಿ ಇವತ್ತಿಗೂ ಭಗವದ್ಗೀತೆ ಇದು 10,000 ವರ್ಷದ ಭಗವದ್ಗೀತೆ ಇರುತ್ತೆ. ಯಾರು ಏನು ಹೇಳಿದ್ರು ಕೂಡ ಭಗವದ್ಗೀತೆ ಇದೆ. ಯಾಕಿರುತ್ತೆ ದಯವಿಟ್ಟು ಗಮನಿಸಿ. ಕೆಲವು ಪುಸ್ತಕಗಳು ಪ್ರಸಿದ್ಧ ಆಗ್ತವೆ, ಒಂದು 4 ವರ್ಷ ಕಾಲ ಮಾಡ್ತಾರೆ, ಮಾತೇ ಇಲ್ಲ ಅದ್ರ ಬಗ್ಗೆ. ಕೆಲವು ವ್ಯಕ್ತಿಗಳು ಬದುಕಿದಾಗ ಒಂದು ಹೆಸರು ಮಾಡಿರ್ತಾರೆ, ನಮ್ಮ ಹೆಸರಿಲ್ಲ. ಯಾಕೆ ಹೀಗಾಗುತ್ತೆ? ಕೆಲವು ಮಾತ್ರ ಯಾಕೆ ಶಾಶ್ವತರಾಗ್ತಾರೆ ಅಂದರೆ ಅವರು ಬದುಕಿದ ಜೀವನದ ರೀತಿ, ಅವರು ಹೇಳಿದ ಮಾತುಗಳು ಸರ್ವಕಾಲಕ್ಕೂ ಪ್ರಸ್ತುತ ಆಗೋದ್ರಿಂದ ಹೆಸರಿದ್ದಾರೆ. ಇವತ್ತಿಗೂ ಕೂಡ ನೀವು ಗಮನಿಸಿ ನೋಡಿ. ನನಗೆ ಮೊನ್ನೆ ಕರ್ಕೊಂಡು ಹೋಗಿದ್ರು, ಶೃಂಗೇರಿಗೆ ಹೋಗಿದ್ದೆ ನಾನು. ಗುರುಗಳ ಭೇಟಿ ಆದೆ. ಅಮ್ಮ ಗುಡಿ ಹತ್ರ ಹೋಗಿ, ನಾನು ಎಕ್ಸಾಗ್ರೇಟ್ ಮಾಡ್ತಾ ಇಲ್ಲ, ಹೇಳಿದ್ದೆ ಇದ್ದಾರೆ ರಘು ಇಲ್ಲೇ ಇದ್ದಾರೆ. ಆ ಗುಡಿ ಹತ್ರ ಹೋದ ತಕ್ಷಣ ಎಲೆಕ್ಟ್ರಿಕ್ ಶಾಕ್ ಬಂದರೆ ಒಂಥರ ಭಯ, ರೋಮಾಂಚನ. ಇದೇ ಜಾಗದಲ್ಲಿ ಅಲ್ವಾ ಶಂಕರಾಚಾರ್ಯ ಅಡ್ಡಾಡಿದ್ರು. ಆ ಜಾಗದಲ್ಲಿ ಇನ್ನೊಂದು ಭಾಗ್ಯ ನಮ್ಗೆ ಬರ್ತಾರೆ. ಆಶ್ಚರ್ಯ ಅನ್ಸಲ್ವಾ? ಯಾವ ನೆಲದಲ್ಲಿ ಶಂಕರಾಚಾರ್ಯ ಅಡ್ಡಾಡಿದ್ರು, ಪ್ರತಿಷ್ಠಾಪನೆ ಮಾಡಿದ್ರು, ಆ ಜಾಗದಲ್ಲಿ ನಾವು ನಿಂತಿದ್ದೀವಿ ಅನ್ನುವಂಥರ ಧನ್ಯತೆ ಬರಲ್ಲ ನಮಗೆ. ಎಷ್ಟು ದೊಡ್ಡ ಮಾತು ಅಂತ ಹೇಳ್ತೀವಿ. 1300 ವರ್ಷ ಇದ್ದಂಥ ಮನುಷ್ಯ ಇವತ್ತಿಗೂ ಮ್ಯಾಗ್ನೆಟಿಕ್ ಇನ್ಫ್ಲೂಯೆನ್ಸ್ ಇದೆಯಲ್ಲ, ಅದೆಂಗೆ ಆ ಜೀವನ ಹೇಗಿರ್ಬೇಕು ಕಲ್ಪನೆ ಮಾಡ್ಕೊಳ್ಬೇಕು. ಒಂದು ತಕ್ಷಣ ಮೈ ಮನಸ್ಸುತ್ತೆ. ಯಾಕಾದ್ರು ಹೋದ ವರ್ಷ ಇದ್ದವ್ರಿಗೆ ನಾನು ಹೋದ ವರ್ಷ ಗೊತ್ತಾಗಲ್ಲ ಬಿಡಿ ಅಂತೀವಿ. 1300 ವರ್ಷ ಸಣ್ಣ ಅವಧಿಯಲ್ಲ, ಆ ಅವಧಿಯಲ್ಲಿದ್ದಂಥ ಭಾವ ಇದೆಯಲ್ಲ, ಶಕ್ತಿ ಇದೆಯಲ್ಲ, ಅಲ್ಲಿ ಹೋದ್ರೆ ಮೈ ಜೀವನ ಅನ್ಸುತ್ತೆ. ಏನೋ ಅದನ್ನು ಹೇಳ್ತೀನಿ. ಸನ್ಯಾಸ ತಗೊಂಡು ಮಣಿಕರ್ಣಿಕ ಘಾಟಿಗೆ ಹೋಗಿದ್ದಾರೆ, ಕಾಶಿಗೆ ಹೋಗಿದ್ದಾರೆ. ಅಲ್ಲಿ ಹೋದಂಥ ಸಣ್ಣ ಘಟನೆ, ಆದರೆ ಎಂಥ ಪ್ರಬುದ್ಧವಾದಂಥ
ಹೇ ಚಾಂಡಾಲ ದೂರ ಗಚ್ಚ. ಚಾಂಡಾಲ ಸ್ವಲ್ಪ ದೂರ ಸರಿ ಏನು. ಆತ ನಗೋ ಶುರು ಮಾಡಿದ. ಯಾಕೆ ನನಗೆ ಅಂತ ಹೇಳಿದ್ರು. ಆತ ಹೇಳಿದಂತೆ ಮಾತು ಚೆನ್ನಾಗಿದೆ. ಸ್ವಾಮಿ, ಸದಾ ಆತ್ಮಸ್ಥಿತವಾದಂಥ ನಿಮಗೂ ಈ ಭ್ರಮೆ ತಪ್ಪಲಿಲ್ಲಲ್ಲ ಅಂತ ನನಗೆ ಬಂತು. ಯಾವಾಗಲೂ ಆತ್ಮದಲ್ಲಿ ಸ್ಥಿತವಾಗಿರುವಂಥ ನೀವು ಕೂಡ ಈ ಭ್ರಮೆ ತಪ್ಪಲಿಲ್ಲಲ್ಲ ಅಂತ. ಯಾವ ಭ್ರಮೆ ಅಂತ ಕೇಳ್ತಾನೆ. ಇಷ್ಟು ಚೆನ್ನಾಗಿದೆ ಅಂತ. ಅನ್ನಮಯ ಅನ್ನಮಯಂ ಅಥವಾ ಚೈತನ್ಯಮೇವ ಚೈತನ್ಯ ಯತಿವರ ದೂರೀಕರ್ತು ಚಾಂಸಸಿ ಕಿಂ ಭೂರಿ ಗಚ್ಚೇತಿ. ಹೋಗೋದು ಯಾವುದು ಯತಿ ಹೇಳು ನನಗೆ, ಯಾರದ್ದು ಹೋಗು ಅಂತ ಹೇಳಿದೆ ನೀನು? ಈ ದೇಹವನ್ನು ಹೇಳಿದ್ದೆ ಅಥವಾ ಆತ್ಮವನ್ನು ಹೇಳಿದೆ? ನಮ್ಮಿಬ್ಬರು ದೇಹ ಅನ್ನದಿಂದ ಪೋಷಿತವಾದ್ದರಿಂದ ಇಬ್ಬರು ಅನ್ನವನ್ನೇ ಬಳಸೋ. ಇಬ್ಬರು ದೇಹವು ಅನ್ನದಿಂದ ಪೋಷಿತವಾದ್ದರಿಂದ ಭಿನ್ನತೆ ಇಲ್ಲ ದೇಹದೊಳಗೆ. ಇನ್ನು ಆತ್ಮ ವಿಚಾರ ಬಂದರೆ ಏನಿರೋದು ಅದೇ ಆತ್ಮ ಅಲ್ವಾ? ಆದ್ದರಿಂದ ಸರ್ವವ್ಯಾಪಿಯಾದಂತಹ ಈ ಆತ್ಮ ದೂರ ಹೋಗೋದು ಹೇಗೆ ಬರುತ್ತೆ? ಹೋಗ್ಬೇಕು. ಈಶಾವಾಸ್ಯಮಿದಂ ಸರ್ವಂ ಅಂತ ಹೇಳಬೇಕಾದ್ರೆ ಎಲ್ಲ ಕಡೆಯೂ ಈಶ ಇದ್ದಾನೆ, ಆತ್ಮನ ನೋಡಿದ್ದೇನೆ, ಹೋಗೋದೇ ಹೋಗ್ತಾನೆ ಅವನು. ಅದರಿಂದ ತಕ್ಷಣ ನೋಡಿ, ಇದು ನನಗೆ ಬಹಳ ಇಷ್ಟ ಆಗುವಂತ. ಸರ್ವಜ್ಞಾನಿಯಾದಂತಹ ಶಂಕರರು ಕೂಡ ಮನಸ್ಸನ್ನು ಬದಲಾಯಿಸಿಕೊಳ್ಳುವಂತ ಶಕ್ತಿ ನೋಡಿ. ದೀರ್ಘದಂಡ ನಮಸ್ಕಾರ ಹಾಕ್ತಾರೆ ಚಾಂಡಾಲನಿಗೆ. ತಪ್ಪಾಗಪ್ಪ, ನಮ್ಮ ಕಡೆಯಿಂದ ಕ್ಷಮೆ ಮಾಡುವುದು ಅಂತ ಹೇಳಿದಾಗ ತಕ್ಷಣ ಚಾಂಡಾಲ ಮರೆಯಾಗಿ ಅವನ ಕೈಯಲ್ಲಿ 4 ನಾಯಿಗಳಿತ್ತು. ಚಾಂಡಾಲನ ಕೈಯಲ್ಲಿ ತಲೆ ಮೇಲೆ ಮಡಿಕೆ ಹೆಂಡ ಇತ್ತು. ಅದು ಮಾಯಾಗಿ ತಕ್ಷಣ ನಾಯಿಗಳ ಬದಲಾಗಿ 4 ವೇದಗಳು ತಲೆ ಮೇಲೆ ಹೆಂಡದ ಮಡಿಕೆ ಇರುವುದು. ಗಂಗೆಯ ದರ್ಶನದಿಂದ ಶಿವ ಪ್ರತ್ಯಕ್ಷ ಆಗಿಲ್ಲ ಅಂತ ಹೇಳ್ತಾರೆ. ಇದು ಹಾಗೆ ನನಗೆ ಅನಿಸಿದೆ. ಅದೇನಾಗ್ತದೆ ಶಿವ ಬರ್ತಾನೆ ಅನ್ಬೇಡಿ. ಇಫ್ ಯು ರಿಯಲಿ ಫೀಲ್ ಯು ಕ್ಯಾನ್ ಸೀ ಗಾಡ್. ಇಫ್ ಯು ರಿಯಲಿ ಫೀಲ್, ಆ ಇಂಟೆನ್ಸಿಟಿ ಇದ್ರೆ ಮಾತ್ರ ಸಾಧ್ಯ ಇದೆ. ಆ ಶಂಕರಾಚಾರ್ಯರು ಆ ಶಬ್ದ ನಮಸ್ಕಾರ ಮಾಡಿ ತನ್ನ ಮನಸ್ಸನ್ನು ಬದಲಾಯಿಸಿಕೊಂಡಿದ್ದಾರೆ. ಆ ಕ್ಷಣಕ್ಕೆ ಅಲ್ಲಿ ಬರೆದಂತ 5 ಶ್ಲೋಕಗಳೇನಿರ್ತವೆ. ಮನುಷ್ಯ ಪಂಚಕಾಗೋಯ್ತು. ಮನುಷ್ಯ ಪಂಚಕ ಅದ್ಭುತ. ಯಾರೇ ಹೇಳಿ, ಚಾಂಡಾಲ ಹೇಳಿ, ಜ್ಞಾನ ಹೇಳಿ, ಆ ಮಾತನ್ನ ಹೋಗ್ತೀನಿ ಅಂತನ್ನುವಂಥದ್ದನ್ನು ಶಂಕರಾಚಾರ್ಯ ಹೇಳಿದಾಗ ಅದ್ಭುತ ಅನಿಸುತ್ತೆ ನನಗೆ. ಇದನ್ನೇ ಹೇಳೋದು ನಾನು. ಅಸಾಮಾನ್ಯ ವಿದ್ವತ್ತು ಮತ್ತು ವಿನಯ ಎರಡು ಮಿಳಿತವಾಗಿದ್ದು. ಸಾಮಾನ್ಯ ವಿದ್ವತ್ತು ಅಂದ ತಕ್ಷಣ ಅಹಂಕಾರ ಬರುತ್ತೆ, ಅದೊಂದು ರೋಗ. ವಿದ್ವತ್ತಿದ್ದು ವಿನಯ ಇಟ್ಕೊಂಡಿದ್ಯಾರೆ ಪ್ರಾಣಗಳು. ನಾವು ಹೇಳ್ತೀವಿ ವಜ್ರರಾಜಕ್ಕೆ ಕಠೋರಾಣಿ ಮೃದುವಿನ ಕುಸುಮಾದಕ್ಕೆ ಅಂತ. ವಜ್ರದ ಹಾಗೆ ಕಠೋರವಾಗಿದ್ದ, ಹೂವಿನ ಹಾಗೆ ಮೃದುವಾಗಿದ್ದ ಅಂತ. ಪರಸ್ಪರ ವಿರುದ್ಧವಾದಂತಹ ಗುಣಗಳು, ದೋರಿಕೆಗೆ ವಿರುದ್ಧ ಅನಿಸುತ್ತೆ ಗುಣಗಳು. ಮಹಾತ್ಮರಲ್ಲಿ ಮಾತ್ರ ಜೊತೆಯಾಗಿ ಇರ್ತಾರೆ. ಮಹಾತ್ಮರಲ್ಲಿ ಮಾತ್ರ ಜೊತೆಯಾಗಿರ್ತಾರೆ. ಸಾಮಾನ್ಯದಲ್ಲಿ ಅಹಂಕಾರವೇ ಒಂದು ಕಡೆ ಬರ್ತದೆ, ವಿದ್ವತ್ತು ಒಂದು ಕಡೆ ಬರ್ತದೆ. ಇಲ್ಲಿ ನೋಡಿ, ವಿದ್ವತ್ತು ವಿನಯಗಳ ಮಿಶ್ರಣ ಹಾಗೆ ಅದ್ಭುತ. ಇನ್ನೊಂದು ದೊಡ್ಡ ನನಗೆ ಆಶ್ಚರ್ಯ ಆಗೋದಂದ್ರೆ ಮಂಡಲ ಮಿಶ್ರ ಜೊತೆಗೆ ಸಂವಾದ ಮಾಡುವಂತ ಹೇಗೆ ಮಾಡಿರ್ಬೇಕು ಅಂತ ಆಶ್ಚರ್ಯ ಅನಿಸಲ್ಲ. ಮಂಡಲ ಮಿಶ್ರ ಜೊತೆಗೆ ವಾದ ವಿವಾದ ಮಾಡಬೇಕು, ರೆಫ್ರಿ ಯಾರಾಗ್ಬೇಕಾದ್ರೆ ಜಡ್ಜ್ ಯಾರಾಗಬೇಕು. ಈ ಮನಸ್ಸು ನೋಡಿ ಹೇಗಿದೆ. ಸ್ಟೇಕ್ಸ್ ಆರ್ ನಾಟ್ ಸ್ಮಾಲ್. ಸಣ್ಣ ಸ್ಟೇಕ್ಸ್ ಇಲ್ಲ ಇಲ್ಲಿ. ಯಾರು ಸೋಲ್ತಾರೋ ಅವ್ರು ಇನ್ನೊಬ್ಬರು ಶಿಷ್ಯ ಆಗಬೇಕು. ಮಂಡಲ ಮಿಶ್ರರು ಮದುವೆ ಆಗಿದ್ದಾರೆ, ಸಂಸಾರಿಸಿದರು. ಅವ್ರು ಸೋತ್ರೆ ಶಂಕರರ ಶಿಷ್ಯ ಆಗಬೇಕು, ಸನ್ಯಾಸ ತಗೋಬೇಕು. ಶಂಕರರ ಸೋತ್ರೆ ಶಂಕರ ಸನ್ಯಾಸ ಬಿಟ್ಟು ಅವ್ರು ಶಿಷ್ಯ ಆಗಬೇಕು. ಇಂಥ ಸ್ಟೇಟ್ಸ್ ಆಗಿರುವಂಥದ್ದು. ಆ ಚರ್ಚೆ ನಡೆದಾಗ ಯಾರು ನಡೆಸಬೇಕು ನೋಡಿ. ಶಂಕರಾಚಾರ್ಯ ಒಪ್ಕೊಳ್ಳೋದಾದ್ರೆ ಉಭಯ ಭಾರತೀಯ ಆಗಲಿ ಅಂತ. ಉಭಯ ಭಾರತೀಯರ ಮಂಡಲ ಮಿಶ್ರ ಹೆಂಡತಿ ಜಡ್ಜ್ ಆಗಬೇಕು. ನಾವೀಗ ಆ ಜಡ್ಜು ಬೇಡ ನನಗೆ ಅಂತ ಹೇಳುವಂಥ ಕಾಲದೊಳಗೆ ಕೋರ್ಟಲ್ಲಿ ಆ ಜಡ್ಜ್ ಬೇಡ ನನಗೆ ಸರಿಯಾಗಿ ಪಕ್ಷಪಾತ ಆಗ್ಬೋದು ಅನ್ನೋ ಕಲ್ಪನೆ ಇರುವಾಗ, ಇಲ್ಲಿ ತನ್ನ ಪ್ರತಿವಾದಿಯಾಗಿರುವಂತಹ ಮಂಡಲ ಮಿಶ್ರರ ಹೆಂಡತಿ ಆಗಲೇ ಅಧ್ಯಕ್ಷ ಆಗಲಿ ಸಂವಾದಕ್ಕೆ ಅಂತ ಹೇಳುವಂಥದ್ದು. ಹಾಗೆ ಹೇಗಿರಬೇಕು ನಿಜವಾದ ಉಭಯ ಭಾರತೀಯ. ತನ್ನ ಗಂಡ ಸೋತ ಅಂತ ತೀರ್ಮಾನ ಕೊಟ್ಟು ಅವನಿಗೆ ಗಂಡ ಸೋತ ಅಂತ ತೀರ್ಮಾನ ಕೊಟ್ಟರೆ ನನ್ನ ಗಂಡ ತನ್ನ ಬಿಟ್ಟು ಸನ್ಯಾಸಿಯಾಗಿ ಅವನ ಶಿಷ್ಯನಾಗಿ ಹೋಗಬೇಕು ಅಂತ. ಒಂದು ವಿಷಯ ಮುಖ್ಯವಾಗಿ ಹೇಳಬೇಕಾದ್ರೆ, ನಾನು ಸಾಮಾನ್ಯವಾಗಿ ವಾದವಿದ್ದಲ್ಲಿ ಯಾರಾದರೂ ಗೆದ್ರೆ ಸೋತವ್ರ ಮನಸ್ಸಲ್ಲಿ ಕಡಿ ಇರುತ್ತೆ. ಸೋತು ಬಿಟ್ಟಾನ ನಾನು ಗೆದ್ದೆ ಎಂದು ಹೆಂಕಾರ ಇರ್ತದೆ. ಆದರೆ ಶಂಕರಾಚಾರ್ಯರು ಯಾವತ್ತೂ ವ್ಯಕ್ತಿಗಳನ್ನು ಗೆಲ್ಲಲಿಲ್ಲ, ಆ ಹೃದಯಗಳನ್ನು ಮಾತ್ರ ಹೇಳಿದೆ. ನೋಡಿ, ಸೋದಂತಹ ಮಂಡಲ ಮಿಶ್ರರು ಅವ್ರ ಶಿಷ್ಯರಾಗಿ ಬಂದು ಸುರೇಶ್ವರಾಚಾರ್ಯರಾಗಿ ಅವ್ರ ಶಿಷ್ಯರಾಗಿ ಶೃಂಗೇರಿ ಪಟ್ಟಾಧಿಕಾರಿಗಳ ಪ್ರಥಮ ಅಧಿಕಾರಿಗಳ. ಇದು ಅದ್ಭುತ ಅನ್ಸಲ್ವ ನಮಗೆ? ಯಾರ ಜೊತೆಗೆ ನಾನು ಸೋತಿದ್ದೇನೋ ಅವ್ರ ಬಗ್ಗೆ ಅತ್ಯುನ್ನತವಾದ ಗೌರವ ಇಟ್ಕೊಂಡು ಶಿಷ್ಯರಾಗೋದು. ಮತ್ತು ಇನ್ನೊಂದು, ಇವತ್ತು ದೊಡ್ಡತನ ತನಗೆ ಸೋತಂತ ಒಬ್ಬ ವ್ಯಕ್ತಿನ ಕರ್ಕೊಂಡು ಒಂದು ಮರ್ಯಾದೆಯಿಂದ ತಾನು ಕಟ್ಟಿದಂತ ಪ್ರಥಮ ಪೀಠದ ಅಧ್ಯಕ್ಷರನ್ನಾಗಿ ಮಾಡೋದು. ಇದು ನನಗೆ ಅನಿಸುತ್ತೆ ಆ ಕಾಲದ ಘನತೆ. ಒಬ್ಬರು ಇನ್ನೊಬ್ಬರನ್ನು ಸಣ್ಣವರು ಮಾಡಿ ದೊಡ್ಡವರು ಆಗಲಿಲ್ಲ.
ಎಲ್ಲರೂ ಇನ್ನೊಬ್ಬರು ದೊಡ್ಡವರು ಮಾಡಿ ದೊಡ್ಡವರ ನನಗೆ ಸಮರ್ಪಕವಾಗಿ ಸಿಗುವಂಥದ್ದು ಒಂದೇ ಒಂದು ಪ್ಯಾರಲ್ ಸಿಗೋದು. ಇಬ್ಬರು ದೊಡ್ಡವರಾಗೋದು ಹೇಗೆ ಅಂತ ನಾವು ರಾಮಾಯಣದಲ್ಲಿ ಮಾತನ್ನು ಕೇಳಿದ್ದೀವಿ. ರಾಮ ಹೋದ ಅಹಲ್ಯಾಶ್ರಮಕ್ಕೆ, ಗೌತಮಾಶ್ರಮಕ್ಕೆ ಹೋದ. ಅಲ್ಲಿ ಕಲ್ಲಾಗಿ ಬಿದ್ದಂತಹ ಅಹಲ್ಯೆ, ಆಕೆ ರಾಮಪದ ಸ್ಪರ್ಶದಿಂದ ರಾಮನ ಪಾದ ತಟ್ಟಿದ ತಕ್ಷಣ ಆಕೆ ಹೆಣ್ಣಾದ್ಲು ಅಂತ ಸಾಮಾನ್ಯ ಕಲ್ಪನೆ ಇರೋದು. ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ, ಅದಿಲ್ವೇ. ಇಷ್ಟು ದೊಡ್ಡ ವಾಲ್ಮೀಕಿಗಳು ಇಬ್ಬರು ಎಚ್ಚರಿಕೆ ಇದ್ರು, ಯಾರು ಸಣ್ಣ ಮಾಡೋದಿಲ್ಲ. ರಾಮ ಹೋಗಿ ಕೇಳ್ತಾನೆ, ಏನು ಆಶ್ರಮ ಖಾಲಿ ಖಾಲಿ ಅನಿಸುತ್ತೆ, ಯಾರು ಇಲ್ವಾ ಅಂತ ಕೇಳ್ತಾನೆ. ವಿಶ್ವಾಮಿತ್ರರು ಹೇಳ್ತಾನೆ, ಹಿಂಗಾಯ್ತಪ್ಪ, ಹಿಂಗಾಯ್ತು, ಗೌತಮ ಶಾಪದಿಂದ ಆಗಿದೆ, ನಿನ್ನಿಂದ ಉದ್ಧಾರ ಆಗಬೇಕು. ಪಾಪಕ್ಕೆ ಜನರ ಟೀಕೆ ನಮಗಾಗಿ ಅಲ್ಲಿ ಯಾರು ಕಾರಣದಲ್ಲಿದ್ದಾರೆ, ಅಲ್ಲಿ ಬರ್ತಾರೆ ನೋಡ್ತಾ ಇದೆ ಅಂತ. ಅಲ್ಲಿ ಬರ್ತಾರೆ, ಅದನ್ನೇ ಬಂದ್ರೆ ರಾಮ ಮಾಡೋದಂತ ಮಾತಿರೋದು. ರಾಮ ಹೋಗಿ ಆಕೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾನೆ. ಸಿಚುವೇಶನ್ ಎಷ್ಟಿದೆ ನೋಡಿ, ಕಾಲು ಮುಟ್ಟಿ ಕಲ್ಲು ಹೆಂಗೆ ಸಾಗೋದು ಹೇಗೆ, ಅಲ್ಲಿ ಬಂದಂತ ತಾಯಿ ಕಾಲು ಮುಟ್ಟಿ ನಮಸ್ಕಾರ ಮಾಡೋದು. ರಾಮ ನಮಸ್ಕಾರ ಮಾಡ್ತಾನೆ, ಅಮ್ಮ ನೀನು ಪಾದ ಮುಟ್ಟಿದ್ರೆ ಕೌಶಲ್ಯ ಪಾದ ಮುಟ್ಟಿದಂಗಾಯ್ತು ಅಂತ. ಇಬ್ಬರು ದೊಡ್ಡವರಾಗ್ತಾರೆ. ನನಗೆ ಶಂಕರ ನೋಡಿದಾಗ ಅದೇ ಅನಿಸೋದು, ಯಾರನ್ನೂ ಸಣ್ಣವರನ್ನಾಗಿ ಮಾಡಲಿಲ್ಲ, ಯಾರನ್ನೂ ಸಣ್ಣವರಾಗಿ ಮಾಡಲಿಲ್ಲ, ಎಲ್ಲರಿಗೂ ಕೊಡಬೇಕಾದ ಗೌರವವನ್ನು ಕೊಟ್ಟು ಮರ್ಯಾದೆಯನ್ನು ಕೊಟ್ಟು. ಇದು ವಿನಯಶೀಲದ ಕಿರೀಟ ಅಂತ ಕರಿತೇನೆ, ವಿನಯಶೀಲದ ಕಿರೀಟ. ಇನ್ನೊಂದು ಅದ್ಭುತವಾದದ್ದು, ಯಾವ ಸನ್ಯಾಸಿಗಳು ಮಾಡೋಕ್ಕಾಗದೇ ಇರುವಂತಹದ್ದನ್ನ ಸನ್ಯಾಸಿ ಪುಟ್ಟ ಸನ್ಯಾಸಿ ಹೊರಟುಬಿಟ್ಟ. ಅಮ್ಮ ಕೇಳಿದ, ಮಗು ನೀನು ಒಬ್ಬನೇ ಅಲ್ಲ ಹೇಳೋದು, ನನಗೆ ಮುಂದೆ ಯಾಕೋ ನಾನು ಕೊನೆ ಸಮಯ ಬರ್ತೀಯ ಮಗು, ಕೊನೆ ಸಮಯ ಬಂದ ಅಂತ್ಯ ಸಂಸ್ಕಾರ ನೀನೇ ಮಾಡಬೇಕಪ್ಪ, ಒಪ್ಕೊಂಡು ಮಾಡ್ತೀನಿ ಅಂತ. ಅದು ಇನ್ನೊಂದು ನೆನೆಸ್ಕೊಂಡು ಅಮ್ಮನಿಗೆ ಹುಷಾರಿಲ್ಲ ಅನ್ಸುತ್ತೆ ಅಂತ ಬಂದು ಅಮ್ಮನಿಗೆ ಸೇವೆ ಮಾಡಿ ಕೊನೆಗೆ ಅಂತ್ಯ ಸಂಸ್ಕಾರ ಮಾಡೋದು ಬೇರೆ ಬರದೇ ಇದ್ದಾಗ ಒಬ್ಬರೇ ನಿಂತ್ಕೊಂಡು ತಾಯಿ ಆತ್ಮ ಸಂಸ್ಕಾರ ಅಂತ್ಯ ಸಂಸ್ಕಾರ ಮಾಡಿದಂತ ಇದೆಯಲ್ಲ, ಜಗತ್ತಿಗೆ ಒಂದು ಮಾದರಿ. ಅವ್ರು ಹೇಳ್ತಾರೆ, ಪ್ರೀತಿ ಮುಂದೆ ಯಾವುದೂ ಮುಖ್ಯ ಅಲ್ಲ, ಬಹಳ ದೊಡ್ಡದಿದೆ. ಪ್ರೀತಿ ಮುಂದೆ ಯಾವುದೂ ದೊಡ್ಡದಲ್ಲ. ಉಳಿದವರು ಟೀಕೆ ಮಾಡಿದ್ರು, ಸನ್ಯಾಸಿ ಮಾಡೋ ಸಂಖ್ಯೆಗೆ ಸಂನ್ಯಾಸ ಎಲ್ಲವನ್ನೂ ಬಿಟ್ಟವನು. ಏನು ಬಿಟ್ಟರು? ಅವನು ಸಂಖ್ಯೆ ಸಂಸ್ಕಾರ ಮಾಡಿದ ಅಂತ ಅವ್ರು ಹೇಳ್ತಾರೆ. ಅಮ್ಮನ ಮುಂದೆ ಯಾವುದೋ ಅಪ್ಲೈ ಮಾಡಬೇಡಿ. ತಾಯಿ ಘನತೆಯನ್ನು ಕೊಟ್ಟು ಎಚ್ಚರಿಸ್ತವ್ರು ಶಂಕರಾಚಾರ್ಯ. ಆಗಿನ ಕಾಲಕ್ಕೆ ಈಗಿನ ಕಾಲ ಕೊಡಿ, ಆಗಿನ ಕಾಲಕ್ಕೆ ತಾಯಿ ಅಂತ ವಸ್ತು ಇಲ್ಲ, ಅದನ್ನು ಮೀರಿದಂತ ಯಾವ ಧರ್ಮವೂ ಇಲ್ಲ ಅಂತ ತೋರಿಸಿದವರು ಶಂಕರಾಚಾರ್ಯ. ಆಗಿನ ಕಾಲಕ್ಕೆ ಆಶ್ರಮ ಧರ್ಮಗಳನ್ನ ಮೀರಿ ನಿಂತವರು, ಅವ್ರ ಸೇವೆ ಕಾರ್ಯ ನಮಗೆ ಅಂತ. ಇನ್ನೊಂದು ಕೊನೆ ಹೇಳಬೇಕಾಗುತ್ತೆ, ಭಾರತವನ್ನು ಭಾವನಾತ್ಮಕವಾಗಿ ಕಟ್ಟಿದವರು ಮೊಟ್ಟ ಮೊದಲು ಶಂಕರಾಚಾರ್ಯ. ಭಾವನಾತ್ಮ, ಇಮೋಷನಲ್ ಇಂಟಿಗ್ರೇಷನ್ ಆಫ್ ಲ್ಯಾಂಡ್ ಅಂತ ಕರಿತೀವಿ ನಾವೆಲ್ಲ. ರೋಡ್ ಲಿಂಕ್ ಮಾಡ್ತೀವಿ, ಈ ರೋಡ್ ಲಿಂಕ್ ಮಾಡಿದ ಒಂದು ಕನೆಕ್ಷನ್ ಮಾಡಿದ್ವಿ ಅಂತ ಕಲ್ಪನೆ ಮಾಡ್ಕೊಳ್ಳಿ. ನಾವು ಕಾಶ್ಮೀರಕ್ಕೆ ಹೋದಾಗ ಅಲ್ಲಿ ಮೇಲೆ ಈಶ್ವರ ದೇವಸ್ಥಾನ ಇದೆ, ಶಂಕರಾಚಾರ್ಯ ಒಂದು ತಿಂಗಳಿದ್ರು ಅಂತ ಹೇಳ್ತಾರೆ. ಅಲ್ಲಿವರೆಗೂ ಕಾರ್ ಹೋಗುತ್ತೆ, ಮುಂದಿನ 250 ಮೆಟ್ಲು ಹತ್ಕೊಂಡು ಹೋಗ್ಬೇಕು ಬಾರಿ. ನಾವು ಹತ್ತಕ್ಕಾಗಲ್ಲ ನಮಗೆ ಅಂತೀವಿ. 250 ಮೆಟ್ಲು ಹತ್ತೋದೇ ಕಷ್ಟ ನಮಗೆ. ಆ ಕಾಡಲ್ಲಿ ಹೇಗೆ ಅಡ್ಡಾಡಿದ್ರು, ಎಲ್ಲಿಂದ ಎಲ್ಲಿಗೆ ಹೋಗೋದು ಸರ್? ಎಲ್ಲಿ ದಕ್ಷಿಣ ಭಾರತದಿಂದ ಬದಲಿಗೆ ಹೋಗೋದು, ಕೇದಾರಕ್ಕೆ ಹೋಗೋದು, ಎಲ್ಲಿ ಅಲ್ಲಿ ಪುರಿಗೆ ಹೋಗ್ಬೇಕು, ಈ ಕಡೆ ದ್ವಾರಕ್ಕೆ ಹೋಗ್ಬೇಕು. ಈ 4 ಕಡೆ 2 ಸಲ ಹೋಗೋದಿದೆಯಲ್ಲ, ನಡ್ಕೊಂಡೇ ಹೋಗ್ಬೇಕು. ಅದು ಹೇಗೆ ಮಾಡಿದ್ರಪ್ಪ, ಅದ್ಭುತ ಪವಾಡ ಅನಿಸುತ್ತೆ. ಇದನ್ನು ಹೇಳೋದು, ದಕ್ಷಿಣದಲ್ಲಿ ಶೃಂಗೇರಿಯನ್ನು ಮಾಡಿ, ಪೂರ್ವದಲ್ಲಿ ಪುರಿ ಸ್ಥಾಪನೆ ಮಾಡಿ, ಪಶ್ಚಿಮದಲ್ಲಿ ದ್ವಾರಕೆಯನ್ನು ಪ್ರತಿಷ್ಠಾಪನೆ ಮಾಡಿ, ಉತ್ತರದಲ್ಲಿ ಬದಲಿಯಲ್ಲಿ 4 ಆಮ್ನಾಯ ಪೀಠಗಳನ್ನು ಮಾಡೋದಿದೆಯಲ್ಲ. ಈ ಇಂಡಿಯನ್ ಮ್ಯಾಪ್ ನೋಡಿ ನೀವು ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಇಂಟಿಗ್ರೇಷನ್ ಆಗಿದೆ 4 ಕಡೆಗೂ. ಆ 4 ಹೇಗೆ ಮತ್ತು ಇನ್ನೊಂದು ಎಷ್ಟು ಚಂದ ಮಾಡಿದ್ರು ಅಂದ್ರೆ, ಅದೇ ಪ್ರಾಂತದವರನ್ನು ಹಾಕಿದ್ರು, ಇಲ್ಲಿ ಅವ್ರನ್ನ ಅಲ್ಲಿ, ಅಲ್ಲಿಯವ್ರನ್ನ ಇಲ್ಲಿ ಹಾಕಿ, ಅವರ ಭಾಷೆಯನ್ನು ತಿಳ್ಕೊಳ್ಳಿ, ಆ ಪರಿಸರ ತಿಳ್ಕೊಳ್ಳಿ ಅಂತ ಹೇಳಿ ಜೀನಿಯಸ್ ಅವರು ಹೈಯೆಸ್ಟ್ ಅವರು. ನನಗನ್ಸುತ್ತೆ ಅದಕ್ಕಿಂತ ದೊಡ್ಡ ಜೀನಿಯಸ್ ನನಗೆ ಇದುವರೆಗೂ ಜಗತ್ತು ಯಾರು ಕಂಡಿಲ್ಲ. ನಾನು 32 ವರ್ಷದಲ್ಲಿ ಬರೆದದ್ದನ್ನ ಅವ್ರು ಏನು ಬರೆದಿದ್ದಾರೋ ನನಗಂತೂ 4 ಜನ್ಮ ಬೇಕು. ಬರೆದಿದ್ದ ಓದೋದೆ ಅದು ಹೇಗೆ ಬರೋದು ಪ್ರಮಾಣ ಅದು ನಾನು ಮೊದಲೇ ಬರುತ್ತೆ. ಮೊದಲನೇ ಮಾತು ಭಾಳ ಚಂದ ಹೇಳ್ತಾರೆ. ಅವ್ರು ಹೇಗೆ ಮಾಡಿದ್ರು ಅಂದ್ರೆ, 8 ವರ್ಷಕ್ಕೆ ಎಲ್ಲ ಕಲ್ತ್ಬಿಟ್ಟಿದ್ರು, ಎಲ್ಲವನ್ನೂ ಕಲ್ತದ್ದು. ಆಮೇಲೆ ಅವ್ರ ಸ್ತೋತ್ರಗಳನ್ನು ನೋಡಿ ನಾನು ಭಾಳ ಇಷ್ಟ. ಅದೇ ವಾಸ್ ಅ ಗ್ರೇಟ್ ಮ್ಯೂಸಿಷಿಯನ್. ಹೀಸ್ ಆಲ್ ಪೋಯಮ್ಸ್ ಆರ್ ಸೆಟ್ ಟು ಮ್ಯೂಸಿಕ್. ಎಲ್ಲೋ ಸಂಗೀತ ಸಿಕ್ಕೊಂಡು ಬಂದಿದ್ರು. ಗೋವಿಂದ ಮಗಳ ತಂಗಿ ಹಾಡಿದ್ರು, ಚೆನ್ನಾಗಿ ಹಾಡಿ. ಯಾವುದೇ ತಗೊಳ್ಳಿ ನೀವು, ಅವರು ಯಾವುದೇ ಸ್ತೋತ್ರ ಹಾಕೊಳ್ಳಿ. ಶಂಕರಾಚಾರ್ಯ ಸಿನಿಮಾದಲ್ಲಿ ನಮ್ಮ ಅಯ್ಯರ್ ಮಾಡಿಸಿದ್ದಾರೆ, ಬಾಲಮುರಳಿ ಕೃಷ್ಣ ಹಾಡಿದ್ರು. ಏನು ಅದ್ಭುತವಾಗಿ ಹಾಡಿದ್ದಾರೆ. ನನಗನ್ಸುತ್ತೆ ಅದಕ್ಕಿಂತ ಚೆನ್ನಾಗಿ ಹಾಡೋಕ್ಕೆ ಸಾಧ್ಯ ಇಲ್ಲ. ಸೆಟ್ ಟು ಮ್ಯೂಸಿಕ್.
ನೀವು ಹಾಡ್ತಾ ಇದ್ರೆ ಗುರುತಾ ಇದ್ರೆ ಅಲ್ಲಿ ಮ್ಯೂಸಿಕ್ ಇದೆ, ಅದರೊಳಗೆ ಬರದಲ್ಲೇ ಇದೆ. ಅದಕ್ಕೆ ಹೇಳ್ತೀನಲ್ಲ, ಇಷ್ಟೆಲ್ಲ ವ್ಯಾಖ್ಯೆಗಳು ಅನೇಕ ಸ್ತೋತ್ರಗಳನ್ನು ಪಡೆದವರು ಮಾಡಿ ಆ ಸ್ತೋತ್ರಗಳ ಮೂಲಕ ಇವತ್ತು ಕೋಟ್ಯಾಂತರ ಜೀವನದಲ್ಲಿ ಶಾಶ್ವತರಾಗಿ ನಿಂತವರು ಶ್ರೀ ಶಂಕರಾಚಾರ್ಯ. ಅದು ಹೇಳ್ತಿದ್ದೆ ನಾನು, ಅವರ ನೆನೆದವರಿಗೆ ಸ್ಫೂರ್ತಿ ಕೊರತೆ ಇಲ್ಲ. ಅವರಿಂದ ಸ್ಫೂರ್ತಿ ಪಡೆದೇ ಹೋದರೆ ಯಾರೂ ಸ್ಫೂರ್ತಿ ಕೊಡೋಕೆ ಸಾಧ್ಯ ಇಲ್ಲ. ಆದರೆ ಅದಕ್ಕೆ ನನಗೆ ಸಂತೋಷ ಅಂದರೆ ಅಂತಹ ಮಹಾ ಚೈತನ್ಯ ಭಾರತದಲ್ಲಿ ಹುಟ್ಟಿ ನಮ್ಮ ನೆನಪಲ್ಲಿ ಹುಟ್ಟಿದ್ದು ನಮಗೆ ಹೆಮ್ಮೆಯ ವಿಷಯ. ಅವರು ನಮ್ಮವರು ಅನ್ನುವಂಥ ಹೇಳಿಕೊಳ್ಳುವ ನಮ್ಮ ಹೆಮ್ಮೆ ಹೆಗಲುಗಳು ಆಕಾಶವನ್ನು ಕಾಯಲು ಅಪಾರ ಕರುಣಾಸಿಂಧು ಅಜ್ಞಾನಾಧ್ವಾಂತ ಭಾಸ್ಕರಂ ಸ್ವಾಮಿ ಶ್ರೀ ಶಂಕರಾಚಾರ್ಯ ಸರ್ವಂ ಸರ್ವಲೋಕೈಕ ಸದ್ಗುರು ಅವರು ನೆನೆಸಿಕೊಳ್ಳುವಂಥ ಭಾಗ್ಯ ಕೊಟ್ಟಂತ ನಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಸಮಾರಂಭ ಉದ್ದೇಶಿಸಿ ತುಂಬ ಗೌರವದಿಂದ ಪ್ರಸ್ತಾಪ ಮಾಡಿದಂತೆ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಸಮಾರಂಭದ ಉದ್ಘಾಟನೆ ಪುಷ್ಪನಮನ ಗೌರವದಿಂದ ಉಪಸ್ಥಿತಿ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದಂಥ ಶ್ರೀ ದಿನೇಶ್ ಗುಂಡೂರಾವ್ ಅವರು ಸಮಾರಂಭ ಉದ್ದೇಶಿಸಿ ಮಾತನಾಡಬೇಕು ಅಂತ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಶ್ರೀ ಆದಿ ಶಂಕರಾಚಾರ್ಯರ ಜಯಂತಿಯ ಸಮಾರಂಭದಲ್ಲಿ ಇವತ್ತು ಇಬ್ಬರು ಅತ್ಯಂತ ವಿಚಾರವಂತರು ಮತ್ತು ವಾಲ್ಮೀಕರು ಕೂಡ ಆಗಿರ್ತಕ್ಕಂಥವ್ರನ್ನ ಅವರ ಮಾತುಗಳನ್ನು ನಾವೆಲ್ಲರೂ ಕೂಡ ಕೇಳಿದ್ದೇವೆ. ಬಹುಶಃ ಅವರ ಮಾತುಗಳ ನಂತರ ನಾವು ಮಾತಾಡ್ತಕ್ಕಂಥದ್ದು ಸೂಕ್ತ ಇದೆಯೋ ಇರುವಂಥದ್ದು ಕೂಡ ಅನಿಸುವಂಥದ್ದು. ಇವತ್ತು ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರು ಮತ್ತು ನಮ್ಮ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ಇಬ್ಬರು ಅತ್ಯಂತ ಶಂಕರಾಚಾರ್ಯರ ಜೀವನ ಮತ್ತು ಅವರ ಒಂದು ತಾತ್ವಿಕ ಮತ್ತು ಸೈದ್ಧಾಂತಿಕ ವಿಷಯಗಳ ಬಗ್ಗೆ ಬಹಳ ಅರ್ಥ ಆಗುವಂಥ ರೀತಿಯಲ್ಲಿ ಹೇಳಿದ್ದಾರೆ. ಬಹುಶಃ ಪಾವಗಡ ಪ್ರಕಾಶ್ ರಾಯರಿಗೆ ಇನ್ನೂ ಒಂದು 3-4 ಗಂಟೆ ಬೇಕಾಗಿದೆ, ಬಹಳ ಕಮ್ಮಿ ಸಮಯ. ಆದರೆ ಇವತ್ತು ಈ ಸಮಾರಂಭ, ಅದು ಈ ಸಮಾರಂಭದಲ್ಲಿ ಬಹುಶಃ ಈ ವೇದಿಕೆಯಲ್ಲಿ ಅವರಿಗೆ ಆ ಅವಕಾಶ ಸಿಗಲಿಲ್ಲ. ಆದರೆ ಅವರು ಹೇಳಿದಾಗೆ ಬರುವ ವರ್ಷ ಇದೇ ರೀತಿಯ ಸಮಾರಂಭ ಮಾಡಿ ಅವರಿಗೆ ಮುಕ್ತವಾದಂಥ ಸಮಾರಂಭ ನೀಡತಕ್ಕಂಥದ್ದು ನಾವು ಮಾಡಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಅವರು ಮಾತುಗಳನ್ನು ಆಡುವಂಥ ಸಂದರ್ಭದಲ್ಲಿ ನಾವು ಇನ್ನೂ ಅದರಲ್ಲಿ ಬರುವಂಥ ವಿಷಯಗಳು ಅದು ಕೇಳುವಂಥದ್ದು ಮತ್ತು ತಿಳ್ಕೊಳ್ಳುವಂಥದ್ದು. ಸಾಮಾನ್ಯವಾಗಿ ನಾವು ಅನೇಕ ವಿಷಯಗಳ ಬಗ್ಗೆ ಅದರ ಆಳವಾಗಿ ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಸಹಜವಾಗಿ ಬರ್ತಾ ಇರ್ತದೆ, ನಾವು ಅದನ್ನು ಕೇಳ್ತಾ ಇರ್ತೀವಿ, ಅದರ ಬಗ್ಗೆ ಅದನ್ನು ನಾವು ಹೇಳ್ತಾ ಇರ್ತೀವಿ. ಆದರೆ ಅದರ ನಿಜವಾದಂಥ ಅರ್ಥ ಏನು, ಅದರ ಒಂದು ಉದ್ದೇಶ ಏನು ಮತ್ತು ಯಾವ ರೀತಿಯಾಗಿ ಅದನ್ನು ಬಿಂಬಿಸಿ ಅದನ್ನು ಅರ್ಥೈಸ್ಕೊಳ್ಬೇಕು, ಅದನ್ನು ಅವರು ಬಹುಶಃ ಇವತ್ತೇನು ಕೇವಲ 1-2 ವಿಷಯಗಳ ಬಗ್ಗೆ ಮಾತ್ರ ಅವರು ಮಾತಾಡಿದ್ದು, ಅದಕ್ಕೇ ಅವರು ಸುಮಾರು 3 ಗಂಟೆ ಇರ್ತಾರೆ. ಆದ್ದರಿಂದ ಅದು ಅವರ ಇರುವಂಥ ಜ್ಞಾನ ಏನಿದೆ ಪಾವಗಡ ಪ್ರಕಾಶ್ ರಾಯರು ನಿಜವಾಗಲೂ ನಮಗೆಲ್ಲರೂ ಕೂಡ ಒಂದು ರೀತಿ ಅತ್ಯಂತ ಸಂತೋಷ ಆಗುತ್ತೆ. ನಿಮ್ಮ ಜೊತೆಯಲ್ಲಿ ಕೂತ್ಕೊಂಡು ಕೇಳೋದಕ್ಕೆ ಅವಕಾಶ ಸಿಕ್ಕಿರೋದು, ಅದಕ್ಕೆ ನಾನು ನಿಮಗೆ ನನ್ನ ಪರವಾಗಿ ಕೂಡ ನಿಮಗೆ ನನ್ನ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ನಮಗೆ ಸಾರಿಗೆ ಕೂಡ ಅವರಿಗೆ ನಮಗೆ ಸಾಟಿಗೆ ಬರುವಂಥ ರೀತಿಯಾಗಿ ಅವರು ಮಾತುಗಳನ್ನು ಆಡಿದ್ದಾರೆ. ಇವತ್ತು ಅನೇಕ ವಿಷಯಗಳು ಅವರ ಶಂಕರಾಚಾರ್ಯರ ಒಂದು ಅದ್ಭುತವಾದಂಥ ಜೀವನ ಏನಿದೆ ಅದರ ಒಂದು ಅವಲೋಕನವನ್ನು ಅವರು ನಮಗೆ ಮಾಡಿ ನೀಡಿದ್ದಾರೆ. ಅಂದರೆ ಯಾವ ಒಂದು ಚಿಕ್ಕ ವಯಸ್ಸಿಗೆ ಈ 100 ವರ್ಷ ಬಾಳದರೂ ಕೂಡ ಏನು ಸಾಧನೆ ಮಾಡೋಕ್ಕಾಗೋದಿಲ್ಲ. ಅವರು ಕೇವಲ 32 ವರ್ಷ ಆಯುಷ್ಯದಲ್ಲಿ ಅವರು ಎಷ್ಟೊಂದು ಸಾಧಿಸಿದ್ರು, ಯಾವ ರೀತಿಯಾಗಿ ಅವರ ಒಂದು ಮನಸ್ಸು ಎಷ್ಟು ಅದ್ಭುತವಾಗಿತ್ತು ಅಂತ ಅದು ನಾವು ಊಹೆ ಮಾಡೋಕ್ಕೂ ಆಗೋದಿಲ್ಲ. ಆ ಚಿಕ್ಕ ವಯಸ್ಸಿನಿಂದಲೇ ಕೇವಲ 16-17 ವರ್ಷಕ್ಕೆ ಅವರು
ವೇದಗಳನ್ನು ಅರ್ಥ ಮಾಡ್ಕೊಂಡು ಬರೆದಿರ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ಎಲ್ಲ ಉಪನಿಷತ್ತುಗಳನ್ನೆಲ್ಲ ಅರ್ಥ ಮಾಡ್ಕೊಂಡು ಬರೆದಿರ್ತಕ್ಕಂಥದ್ದು. ಸೊ ಅಂದರೆ ಅವರ ಒಂದು ಮನಸ್ಸು ಎಷ್ಟು ಅದೊಂದು ಬ್ರಿಲಿಯಂಟ್ ಮೈಂಡ್ ಅಂತ ಹೇಳ್ತಾರೆ, ಬ್ರಿಲಿಯಂಟ್ ಮೈಂಡ್ ಅದು. ಮತ್ತು ಅದ್ರ ಜೊತೆಯಲ್ಲಿ ಇರುವುದು ವಿಮರ್ಶೆ ಮತ್ತು ಅದನ್ನು ಎಲ್ಲರಿಗೂ ಕೂಡ ಗೊತ್ತಾಗುವಂಥ ರೀತಿಯಾಗಿ ಅವರು ಏನು ಇಡೀ ದೇಶಾದ್ಯಂತ ಪ್ರವಾಸ ಮಾಡಿರುವಂಥದ್ದು. ಇವತ್ತು ಆಗಿನ ಕಾಲದಲ್ಲಿ ಏನೇನು ರಸ್ತೆಗಳಿರಲಿಲ್ಲ, ಕಾಡುಗಳಿತ್ತು, ಏನು ಹಿಂಗೆ ಹೋಗಿದ್ದಾರೆ ಅಂತಲೇ ಇವತ್ತು ನಂಬಲಿಕ್ಕೆ ಆಗೋದಿಲ್ಲ. ಆ ರೀತಿಯಾಗಿ ಅವರು ಈ ದೇಶ ಎಲ್ಲ ಕಡೆ ಪ್ರವಾಸ ಮಾಡಿ ಮತ್ತು ಅವತ್ತಿನ ಕಾಲದಲ್ಲಿ ಬಹಳಷ್ಟು ಒಂದು ಧರ್ಮದ ಒಂದು ಅನೇಕ ವಿಚಾರಗಳು ಒಂದು ಸ್ಪರ್ಧಾತ್ಮಕವಾಗಿ ಕೂಡ ಇತ್ತು. ಒಂದು ಕಡೆ ಬೌದ್ಧ ಧರ್ಮ, ಇನ್ನೊಂದು ಕಡೆ ಜೈನ ಧರ್ಮ, ಇನ್ನೊಂದು ಬೇರೆ ಬೇರೆ ಧರ್ಮಗಳು ಮತ್ತು ಹಿಂದೂ ಧರ್ಮ. ಇದರಲ್ಲಿ ಯಾವ ಧರ್ಮವು ಬಹುಶಃ ಶಂಕರಾಚಾರ್ಯರ ಆ ಸಂದರ್ಭದಲ್ಲಿ ಇದ್ದೇ ಹೋಗಿದ್ದರೆ ನಮ್ಮ ಹಿಂದೂ ಧರ್ಮ ನಶಿಸಿ ಹೋಗ್ತಾ ಇತ್ತು ಅಂತ ಗೊತ್ತಿದೆ. ಅದು ಆಗುವ ಒಂದು ಸಾಧ್ಯತೆಗಳು. ಯಾಕಂದರೆ ಆ ಒಂದು ಸಂದರ್ಭದಲ್ಲಿ ಅವರು ಅದನ್ನು ಜನರಿಗೆ ಅವತ್ತಿನ ಯಾರ್ಯಾರು ರಾಜ ಮಹಾರಾಜರು ಯಾರು ದೇಶವನ್ನು ರಾಜ್ಯವನ್ನು ಆಳ್ತಾ ಇದ್ರು ಅವರನ್ನೇ ವಿಶ್ವಾಸಕ್ಕೆ ಕೊಡ್ತಾರೆ, ಅವರನ್ನ ಅವ್ರ ಪರವಾಗಿ ಬರುವಂಥ ರೀತಿಯಾಗಿ ಚರ್ಚೆಗಳನ್ನು ಕೇವಲ ಹೋಗಿ ಯಾರನ್ನು ಕೂಡ ಪವಾಡ ಮಾಡಿ ಅವರು ಎಲ್ಲಿಲ್ಲ, ಚರ್ಚೆ ಮಾಡಿ ಆ ಒಂದು ಚರ್ಚೆಯ ಮುಖಾಂತರ ಮಾತಿನ ಒಂದು ಕನ್ವಿನ್ಸ್ ಮಾಡಿ ಅವರು ಅವರು ಗೆಲ್ಲಿಸ್ತಾರೆ, ಜನರನ್ನ ಈ ಒಂದು ಸಿದ್ಧಾಂತಕ್ಕೆ ಒದಗಿಸಿಕೊಡುವಂಥ ಕೆಲಸವನ್ನು ಮಾಡೋದು. ಅದಕ್ಕೆ ಅನೇಕ ನಾವು ನೋಡ್ತೀವಿ. ಬಹಳಷ್ಟು ಜನರ ಬಗ್ಗೆ ಮಾತಾಡಿದಾಗ ದೊಡ್ಡ ಒಂದು ಪವಾಡದ ಬಗ್ಗೆ ಮಾತಾಡ್ತಾರೆ. ಆದರೆ ಶಂಕರಾಚಾರ್ಯರ ಬಗ್ಗೆ ಅವರ ಪುಸ್ತಕ, ಅವರು ಬರೆದಿರ್ತಕ್ಕಂಥ ಒಂದು ಏನು ಭಾಷ್ಯ ಅಂತ ಕಳೆದು ನಮ್ಮ ಬಾಬಾಡ ಪ್ರಕಾಶ್ ಅವರು ಅದೇ ರೀತಿಯಾಗಿ ಅವರ ಒಂದು ಬೋಧನೆ ಮತ್ತು ಡಿಬೇಟ್ ಮಾಡುವಂಥ ಒಂದು ಕೆಪಾಸಿಟಿ, ಹೋಗಿ ಕೂತು ಚರ್ಚೆ ಮಾಡಿ ಒಬ್ರಿಗೊಬ್ಬರು ಪರಸ್ಪರ ಅವ್ರು ಏನು ಹೇಳೋದು ಇವ್ರು ಏನು ಹೇಳೋದು ಇದೆಲ್ಲ ಮಾಡಿ ಆ ರೀತಿಯಾಗಿ ಬಹುಶಃ ಅದು ಒಂದು ಬಹಳ ರೇರ್ ಕಾಂಬಿನೇಷನ್ ಅಂತ ಹೇಳಿ, ರೇರ್ ಕಾಂಬಿನೇಷನ್. ಮಾತು ಇದೆ, ಜ್ಞಾನವೂ ಇದೆ, ವಿಮರ್ಶೆ ಕೂಡ ಇದೆ, ಬರೆಯುವಂಥ ಒಂದು ಆ ಒಂದು ಶಕ್ತಿ ಕೂಡ ಅವರಿತ್ತು ಮತ್ತು ಅದೆಲ್ಲ ಒಂದು ಮನುಷ್ಯದಲ್ಲಿ ಬಂದಿರುವಂಥದ್ದು. ಆದ್ದರಿಂದ ಇವತ್ತು ಏನು ಶಂಕರ ಜಯಂತಿಯನ್ನು ನಾವು ಮಾಡ್ತಾ ಇದ್ದೇವೆ, ಇದು ಸರ್ಕಾರದಿಂದ ಮಾಡ್ತಾ ಇರುವಂಥದ್ದು ಬಹಳ ಒಳ್ಳೆಯದು. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಸರ್ಕಾರ ಮಾಡ್ತಾ ಇರೋದ್ರಿಂದ ಇವತ್ತು ನಾವೆಲ್ಲ ಗೊತ್ತುಕೊಂಡು ಸೇರಿದ್ದೇವೆ. ಇದು ಸೇರುವಂಥ ಇಂಥ ಅವಕಾಶ ಸಿಗೋದಿಲ್ಲ. ಅದರಿಂದ ಖಂಡಿತ ಇದನ್ನ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಅಂದರೆ ಹೇಳಿದಂಗೆ ಎಲ್ಲ ಜಿಲ್ಲೆಗಳಲ್ಲಿ ಅಲ್ಲಲ್ಲೇ ಮಾಡಿದರೂ ಕೂಡ ಖಂಡಿತವಾಗಿ ಮಾಡಬೇಕಾಗ್ತದೆ. ಇರ್ಬೋದು, ಜಿಲ್ಲೆಗಳಲ್ಲೂ ಕೂಡ ಮಾಡಬೇಕು ಅಂತ ಇರ್ತದೆ. ಸರ್ಕಾರಿ ಕಾರ್ಯಕ್ರಮಗಳು ಏನು ಮಾಡ್ತಾ ಇರಬೇಕು. ಪ್ರತಿ ಜಿಲ್ಲಾ ಕೇಂದ್ರಗಳು ಮಾಡ್ತಾರೆ. ಯಾಕಂದ್ರೆ ಯಾವುದೇ ಜಯಂತಿ ಆಚರಣೆ ಮಾಡಿದಾಗ ಆ ಜಿಲ್ಲಾ ಮಟ್ಟದಲ್ಲಿ ಮಾಡುವಂಥದ್ದು, ತಾಲೂಕು ಮಟ್ಟದಲ್ಲೂ ಕೂಡ ಮಾಡಬೇಕು ಅಂತ ಇರ್ಬೋದು ಅಲ್ವಾ, ಎಲ್ಲ ಕಡೆ ಇರ್ತದೆ. ಅದರಿಂದ ಅದನ್ನ ಇನ್ನೂ ನಾವು ಯಾಕೆಂದ್ರೆ ಒಂದೇನಂತ ಹೇಳಿದ್ರೆ ನಾವು ಯಾರನ್ನು ಕೂಡ ಇಲ್ಲಿ ಒಂದು ಒತ್ತಡದಿಂದ ಜನರನ್ನ ಬರೋದಕ್ಕೆ ಅಥವಾ ಸೇರಿಸೋದು ಅನ್ನೋದಲ್ಲ. ಜನ ಸ್ವಯಂ ಪ್ರೇರಣೆಯಿಂದ ಬರಬೇಕು, ಸ್ವಯಂ ಪ್ರೇರಣೆಯಿಂದ ಕೇಳಬೇಕು. ಆ ರೀತಿಯಾದಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕಲ್ಲ, ಅದು ನಿಜವಾದಂಥ ಒಂದು ಸವಾಲು ಇವತ್ತು. ಅದನ್ನ ಯಾಕಂದ್ರೆ ಇವತ್ತು ಅನೇಕ ವಿಚಾರಧಾರೆಗಳಿದೆ, ಅನೇಕ ವಿಷಯಗಳಿದೆ, ಅನೇಕ ಬೇರೆ ಬೇರೆ ಮಾತುಗಳನ್ನು ಆಡ್ತಕ್ಕಂಥದ್ದು ನಮ್ಮ ಸಮಾಜದಲ್ಲಿದೆ. ಅಂದರೆ ಅತ್ಯಂತ ಸಂಕೀರ್ಣವಾದಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಇದ್ದೇವೆ. ಅದರಿಂದ ಇದರ ಮಧ್ಯದಲ್ಲಿ ನಾವು ಶಂಕರರ ಒಂದು ಕೊಡುಗೆ, ಅವರು ಮಾಡಿರ್ತಕ್ಕಂಥ ಸಾಧನೆ, ಅದು ಹೇಳಿದಾಗೆ ನಮ್ಮಿಂದ ಏನು ಉಳಿಬೇಕಾಗಿದೆ, ಅದು ಉಳಿದೇ ಉಳಿದಿದೆ. ಅದ್ರ ಬಗ್ಗೆ ಯಾರ ಒಂದು ಸಹಾಯ ರಕ್ಷಣೆ ಬೇಕಾಗಿದೆ. ಆದರೆ ನಮ್ಮ ಸಮಾಜಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಥ ಆಗುವಂಥ ರೀತಿಯಾಗಿ ಮಾಡುವಂಥದ್ದಕ್ಕೆ ಏನೇನು ಮುಂದೆ ಮಾಡಬಹುದು. ಈಗ ಒಂದು ಪ್ರಶಸ್ತಿಯನ್ನು ಕೂಡ ನೀಡಬೇಕು ಅಂತ, ಶಂಕರ ಪ್ರಶಸ್ತಿಯನ್ನು ಪ್ರತಿ ವರ್ಷ ಕೊಡಬೇಕು ಅಂತ ನಾವು ಹೋದ ವರ್ಷ ಹೇಳಿದ್ರು, ಇನ್ನೂ ಆಗಿಲ್ಲ. ಆದರೆ ಅದನ್ನ ಆಗುವಂಥದ್ದನ್ನು ನಾವು ಮಾಡಬೇಕಾಗ್ತದೆ. ಆಗುವಂಥದ್ದನ್ನು ಮಾಡಬೇಕಾಗ್ತದೆ. ನಾನು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಪ್ರತಿ ವರ್ಷ ಯಾರು ಕೆಲವು ವ್ಯಕ್ತಿಗಳನ್ನು ಗುರುತಿಸಿ ಶಂಕರ ಪ್ರಶಸ್ತಿಯನ್ನು